ಓಂ ಶಾಂತಿ ಮಿತ್ರರೇ, ಭಕ್ತರೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲಿ. ಭಕ್ತರೇ, ಇವತ್ತೊಂದು ಘಟನೆ ನಡೆದಿದೆ. ಏನಪ್ಪ ನಡೆದಿದೆ ಅಂದರೆ ನನ್ನ ಪರ್ಸ್ ಕಳೆದೋಯ್ತು. ಅಂದರೆ ಸುಮಾರು ಒಂದು 2,500 ಅಷ್ಟು ಹಣ ಕಳೆದೋಯ್ತು. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಹಣ ಕಳ್ಕೊಂಡಿದ್ದೀನಿ. ನನಗೀಗ 57 ವರ್ಷ ವಯಸ್ಸು. ಈ ವಯಸ್ಸಿನಲ್ಲಿ ನಾನು ಹಣ ಕಳ್ಕೊಂಡಿದ್ದೀನಿ. ನನ್ನ ಚಿಕ್ಕ ಹುಡುಗಯಿಂದ ನನಗೆ ಎಲ್ಲಿ 100 ರೂಪಾಯಿ ಕೂಡ ಸಿಕ್ಕಿಲ್ಲ. ಇನ್ನೂ ನಮ್ಮಣ್ಣ ಬೇರೆಯವ್ರಿಗೆ, ನಮ್ಮ ಮನೆಯವ್ರಿಗೆ, ಅವ್ರಿಗೆ ಏನನ್ನ ಸಿಕ್ಕಿರ್ಬೋದು, ಆದರೆ ನನಗೆ ಎಲ್ಲಿ 100 ರೂಪಾಯಿ ಕೂಡ ಸಿಕ್ಕಿಲ್ಲ. ಹಾಗೆ ನಾನು 100 ರೂಪಾಯಿ ಕೂಡ ಯಾವತ್ತೂ ಕಳ್ಕೊಂಡಿಲ್ಲ, ಆದರೆ ಇವತ್ತು ಕಳ್ಕೊಬಿಟ್ಟೆ. ಈಗ ನಾನು ಹಣ ಕಳ್ಕೊಂಡಿದ್ದೀನಿ ಅಂತ ಇನ್ನೂ ನನಗೆ ಗೊತ್ತಿಲ್ಲ. ಸೀತಾ ಬೆಟ್ಟದ ಮೇಲೆ ಒಂದು 25-30 ಮೆಟ್ಲತ್ತಿದ ಮೇಲೆ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಗುಡಿ ಸಿಗುತ್ತೆ. ಆ ಗುಡಿ ಏನಪ್ಪ ಅಂತ ನೋಡೋಣ ಅಂತ ಹೊರಟೆ. ಯಾಕಂದರೆ ಪ್ರತಿಯೊಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡೋದು ನನ್ನ ಕೆಲಸ. ಆದ್ದರಿಂದ ಸರಿ, ನಾನು ಅಲ್ಲಿ ವಿಡಿಯೋನೂ ಮಾಡಿದೆ. ಅಲ್ಲಿ ಪಕ್ಕದಲ್ಲಿ ಅರ್ಚಕರಿದ್ರು, ಅವ್ರು ಕೇಳಿದೆ ಏನು ದೇವರು ಅಂತ ಕೇಳಿದೆ. ಇಲ್ಲಿ ಬೋರ್ಡ್ ಇಲ್ವಲ್ಲ, ಬೋರ್ಡ್ ಇಲ್ಲ, ಏನು ದೇವರು ಅಂತ ಕೇಳಿದೆ. ಮೇಲ್ಗಡೆ ಬೋರ್ಡ್ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಸ್ವಲ್ಪ ಹರ್ಟ್ ಆಯಿತು. ಬೋರ್ಡ್ ಹಾಕಿಲ್ಲ ಬಿಡ್ರಿ, ಹಾಕ್ತೀವಿ, ಇನ್ನೂ ಹಾಕಿಲ್ಲ, ಹಾಕ್ತೀವಿ ಅಂತ. ಸರಿ, ಏನು ದೇವರು ಅಂದೆ. ಅವ್ರು ಹೇಳಿದ್ರು ಭೈರವೇಶ್ವರ ಅಂತ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಒಬ್ಬ ಹುಡುಗ ಕೂತಿದ್ರು. ಅವ್ರು ಕೇಳಿದ್ರು ಲೈವಾ ಅಂದರು. ಇಲ್ಲಪ್ಪ, ಲೈವ್ ಇಲ್ಲ, ಯೂಟ್ಯೂಬ್ ಚಾನಲ್ ಒಂದೇ. ಆಮೇಲೆ ಹೇಳಿದ್ರೆ ದಕ್ಷಿಣೆ ಹಾಕೋಣ, ಇಲ್ಲಿ ಒಂಚೂರು ದಕ್ಷಿಣೆ ಹಾಕೋಣ ಅಂತ ಪಾಕೆಟಲ್ಲಿ ನಾನು ಕೈ ಇಡಕ್ಕೆ ಹೋದೆ. ನೋಡಿ, ಈಗ ಕೈ ಇಡ್ತಾ ಇರ್ತೀನಿ, ಪಾಕೆಟಲ್ಲೇ ಕೈ ಕೂಡ ಹಾಕಿದ್ರೆ ಆಗ ಪಾಕೆಟಲ್ಲಿ ದುಡ್ಡು ಇರಲಿಲ್ಲ. ಏನು ಮಾಡೋದು, ದುಡ್ಡು ಇಲ್ವಲ್ಲ, ಏನಾಯಿತು ಅಂತ ನೋಡಿದೆ. ಪರ್ಸೇ ಇಲ್ಲ, ನನ್ನ ಪರ್ಸೇ ಇಲ್ಲ, ಪಾಕೆಟ್ ದುಡ್ಡು ಪರ್ಸೇ ಇಲ್ಲ. ಏನು ಮಾಡೋದು, ಸ್ವಲ್ಪ ಒಳ್ಳೆ ಕೆಲಸ ಆಯ್ತಲ್ಲ, ಪರ್ಸೇ ಇಲ್ಲ. ಇಲ್ಲಿ ಫಸ್ಟು ಇಳಿಯೋವಾಗೇ ನೋಡಿ, ಆ ದೇವಸ್ಥಾನ ಕೆಳಗಡೆ ಇದೆ. ಇಳಿಯೋವಾಗಲೇ ನಾನು ನೋಡ್ಕೋಬೇಕಿತ್ತು, ನೋಡ್ಕೊಂಡಿಲ್ಲ, ಇಳಿದಾಯಿತು. ಆ ದೇವಸ್ಥಾನ ಒಳಗೆ ಏನಿದೆ ನೋಡೋಣ ಅಂತ ಹೋದೆ. ದೇವರು ಇದ್ದಾನೆ, ಸ್ವಾಮಿ ಕೂತಿದ್ದಾರೆ. ಯಾರು? ಭೈರವೇಶ್ವರ. ಇಲ್ಲಿರೋ ಅರ್ಚಕರಿಗೆ ಕೇಳಿದ್ದಾದಮೇಲೆ ಇಲ್ಲೆಲ್ಲ ನೋಡಿ ಭೈರವೇಶ್ವರ ದರ್ಶನ ಮಾಡ್ಕೊಂಡು ಆಮೇಲೆ ದಕ್ಷಿಣೆ ಹಾಕೋಣ ಅಂತ ನೋಡಿದ್ರೆ ಎಲ್ಲಿದೆ ಪರ್ಸೆ ಎಲ್ಲ ಹುಡ್ಕಾಡ್ದೆ, ತಡ್ಕಾಡ್ದೆ, ಬ್ಯಾಗಲ್ಲೆಲ್ಲ ನೋಡಿದೆ, ಜೋಬುಗಳಲ್ಲಿ ನೋಡಿದೆ, ಇಲ್ಲ. ಅಲ್ಲಿನ ಅವ್ರ ಮುಂದೆ ಹುಡ್ಕೋದು ಬೇಡ ಅಂದ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದುಬಿಟ್ಟೆ. ಅವಾಗ ಬರೋವಾಗ ಒಬ್ಬರು ಅಲ್ಲಿ ಕೇಳಿದ್ರು, ಹುಡುಗ ಏನಂತ ಕೇಳಿದ್ರು ಅಂದರೆ, ಇದೇನು ಲೈವಾ ಅಂತ ಕೇಳ್ದೆ. ನಾನು ಹೇಳಿದೆ, ಲೈವ್ ಅಲ್ಲಪ್ಪ, ಈ ರೀತಿ ಯೂಟ್ಯೂಬ್ ಚಾನಲ್ ಒಂದು. ಹೇಳಿ ನಿಮ್ದು ಯಾವ ಚಾನಲ್ ಒಂದು. ನಾನು ಹೇಳಿದೆ ಓಮಾಸ್ NS 2012 ಅಂದೆ. ಆವಾಗ ಆ ಹುಡುಗ ನಮ್ಮ ಕೈ ಹಂಗನ್ನಲ್ಲ, ಏನಲ್ಲ, ಅದೇ ಹುಡುಗ ಲೆಫ್ಟ್ ಸೈಡಲ್ಲಿ. ಆಮೇಲೆ ನಮ್ಮ ಚಾನಲ್ದು ಹೇಳ್ದೆ, ಅವ್ನು ಓಪನ್ ಮಾಡ್ಕೊಂಡ. ನಾನೀಗ ದಕ್ಷಿಣೆ ಹಾಕೋಣ ಅಂತ ಹೋಗ್ತೀನಿ, ನೋಡ್ತಾ ಇರೋ ಹಾಗೆ. ಈಗ ಇಷ್ಟ ಆಯಿತು, ಇನ್ನೇನು ನಾನು ದಕ್ಷಿಣೆ ಹಾಕಬೇಕು, ಆದರೆ ಹುಡ್ಕಾಡಿದ್ರೆ ಸಿಗಲಿಲ್ಲ. ಮೋಸ್ಟ್ಲಿ ಎಲ್ಲಿ ಬಿಟ್ಟಿದ್ದೀನಿ ಹಣ. ಮತ್ತೆ ವಾಪಸ್ ಬಂದೆ, ಅಲ್ಲಿಂದ ಮೆಟ್ಲುಗಳೆಲ್ಲ ಹಿಡಿದು ಗಂಗಮ್ಮ ಗುಡಿ ಹತ್ರ ಬಂದೆ, ಮತ್ತೆ ವಾಪಸ್. ಆಲ್ರೆಡಿ ನಾನು ಗಂಗಮ್ಮ ದೇವಸ್ಥಾನದ ಈಗಾಗಲೇ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು ಹಿಂದಿನ ವೀಡಿಯೋಗಳಲ್ಲಿ. ಆದರೆ ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಯಾಕೆ ಗಂಗಮ್ಮ ಗುಡಿ ಹತ್ರ ಬಂದಿದ್ದೀನಿ ಅಂದರೆ, ನಾನು ಗಂಗಮ್ಮ ಗುಡಿಯಲ್ಲಿರುವಾಗ ದಕ್ಷಿಣೆ ಹಾಕಿದೆ. ಆಗಲೇ ನನ್ನ ಪರ್ಸ್ ಈಚೆ ತೆಗೆದಿದ್ದು. ಸಾಮಾನ್ಯವಾಗಿ ಪರ್ಸ್ ನಾನು ಜೋಬಲ್ಲಿ ಇಟ್ಕೊಳ್ಳಲ್ಲ, ಬ್ಯಾಗಲ್ಲಿ ಇಟ್ಕೊತೀನಿ. ನನ್ನ ಕರ್ಮ ಬಸವೇಶ್ವರನದು ಏನು ಶಾಪ ಭಸ್ಮಾಶ್ವರನದು ಶಾಪ ತಗೊಳ್ತಾ ಏನೋ ಗೊತ್ತಿಲ್ಲ. ನೋಡಿ, ಅಲ್ಲಿ ಭಸ್ಮಾಶ್ವರನ ಬೆಟ್ಟ ಇದೆ ಪಕ್ಕದಲ್ಲೇ, ಗಂಗಮ್ಮ ಗುಡಿಗಿಂತ ಕಡೆ. ಏನು ತಡ್ತಾ ಗೊತ್ತಿಲ್ಲ. ಆಮೇಲೆ ಅದೇ ಗಂಗಮ್ಮ ಗುಡಿ ಹತ್ರ ಹೋಗಿ ಒಳಗಡೆ ಹುಡ್ಕಾಡ್ದೆ, ಆಚೆ ಹುಡ್ಕಾಡ್ದೆ, ಆ ರೋಡ್ಗಳಲ್ಲಿ ಹುಡ್ಕಾಡ್ದೆ, ಎಲ್ಲೆಲ್ಲಿ ಹುಡ್ಕಾಡೋದು ಸಿಕ್ಕಿಲ್ಲ. ಇನ್ನೇನು ಮಾಡೋದು, ಮತ್ತೆ ವಾಪಸ್ ಬಂದುಬಿಟ್ಟು ಮೆಟ್ಲುಗಳತ್ತಿ ದೇವಸ್ಥಾನ ಮೇಲುಗಡೆ ಬಂದೆ. ಏನೋ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಶ್ರೀ ಪತೇಶ್ವರ ದೇವಾಲಯ, ಸೀತೆ ಬೆಟ್ಟ, ಹೇಮಗಲ್ ಹೋಬಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಈಗ ನಾನು ಎಂಟ್ರಿ ಕೊಡ್ತಾಯಿದ್ದೀನಿ. ಮನಸ್ಸು ತುಂಬ ಭಾರ ಇದೆ, ಹೃದಯ ತುಂಬ ಭಾರ ಇದೆ. ಯಾಕಂದರೆ ಸುಮಾರು 2,500 ಫುಲ್ ಪರ್ಸು ಎಲ್ಲ ಅಲ್ಲೇ ಹೋಯ್ತು ದೇವಸ್ಥಾನದಲ್ಲಿ. ಸರಿ, ಅದು ಹೋದರೆ ಹೋಗಲಿ, ಇನ್ನೇನು ಮಾಡೋದು. ಮೊದಲು ಬೆಟ್ಟದ ಮೇಲೆ ಹೋಗಿ ದೇವಸ್ಥಾನ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ದೇವತೆಗಳ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದೆ. ಸಾಮಾನ್ಯವಾಗಿದ್ದು ಭೈರವೇಶ್ವರ ಬೆಟ್ಟ, ಸೀತೆ ಬೆಟ್ಟ, ಇದೇ ಮೇಯ್ನ್ ದೇವಸ್ಥಾನ ಸೀತೆ ಬೆಟ್ಟದ ಮೇಲೆ. ಸುಮಾರು ಇಲ್ಲಿ
ಕಂಬಗಳಿಂದ ಮಾಡಲಾಗಿದೆ. ಸುಮಾರು ತಿರುಪತಿನಲ್ಲಿ ಎಷ್ಟು ಕಂಬಗಳು ಹಾಕಿದ್ದಾರೋ ಒಳಗಡೆ ದೇವಸ್ಥಾನಕ್ಕೆ ಅಷ್ಟೇ ಕಂಬಗಳಿಲ್ಲಿ ಹಾಕಿದಾರಂತೆ. ಕೇವಲ ಒಂದು ಕಂಬ ಏನೋ ಕಡಿಮೆ ಇದೆ ಅಂತ ಅಷ್ಟೇ ಅಂತೆ. ಅದಕ್ಕೆ ಏನಾದರೂ ಕಂಬಗಳಲ್ಲಿ ತಿರುಪತಿ ಬಿಟ್ಟರೆ ನೆಕ್ಸ್ಟು ಇಲ್ಲಿ ಕಂಬಗಳು ಹಾಕಿದ್ದಾರೆ, ಕಲ್ಲು ಕಂಬಗಳು. ಇಲ್ಲಿ ಬಿಟ್ಟರೆ ಇನ್ನೆಲ್ಲಿ ಇಲ್ವಂತೆ. ಒಂದೇ ಒಂದು ಕಂಬ ಇಲ್ಲ ಕಡಿಮೆ ಇದೆ ಅಂತೆ. ಅಷ್ಟೇ ಸರಿಸಮಾನವಾದ ತಿರುಪತಿ ದೇವಸ್ಥಾನಕ್ಕೆ ಇದಂತೆ. ಸದ್ಯಕ್ಕಿಲ್ಲ ವಿಘ್ನೇಶ್ವರನ ದರ್ಶನ ನಾನು ನಿಮಗೆ ಮಾಡಿಸ್ತಾ ಇದ್ದೀನಿ. ಪತೇಶ್ವರ ಸ್ವಾಮಿ, ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದನ್ನು ಕರೀತಾರೆ. ಸೀತೆ ಬೆಟ್ಟ, ಹೇಮಗಲ್ ಹೋಗಿ ಮೊದಲಿಗೆ ವಿಘ್ನೇಶ್ವರನ ದರ್ಶನ ನಿಮ್ಗೆ ಮಾಡಿಸ್ತಾಯಿದ್ದೀನಿ. ಮೇಲೆ ನೋಡ್ಬೋದು ವಿಘ್ನೇಶ್ವರನ ದರ್ಶನ. ಸದ್ಯಕ್ಕೆ ದಕ್ಷಿಣೆ ಹಾಕೋಕ್ಕೂ ನನ್ನ ಪಾಕೆಟಲ್ಲಿ ದುಡ್ಡಿಲ್ಲ, ₹1 ಕೂಡ ಇಲ್ಲ. ಪರ್ಸೇ ನಾಪತ್ತೆ ಆಯ್ತಲ್ಲಿ. ಏನು ಮಾಡೋದು, ತುಂಬ ಫೀಲಿಂಗು. ಆಮೇಲೆ ಗಣಪತಿ ಪಕ್ಕದಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಗುಡಿ ಇದೆ. ನೀವು ಅದು ಕೂಡ ನೋಡ್ಬೋದು. ವೀರಭದ್ರ ಸ್ವಾಮಿ ಗುಡಿ ಎಲ್ಲಿ? ಮೇಲೆ ಪತೇಶ್ವರ ಶ್ರೀ ಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೀರಭದ್ರ ಸ್ವಾಮಿ ಇದ್ದಾನೆ. ಇನ್ನೂ ಸಾಕಷ್ಟು ಇಲ್ಲಿ ದೇವತೆಗಳಿದೆ, ಅದೆಲ್ಲ ನಾನು ನಿಮಗೆ ಪರಿಚಯಿಸ್ತೀನಿ. ಸದ್ಯಕ್ಕೆ ಗಣಪತಿದು ಮಾತ್ರ, ಈಗ ವೀರಭದ್ರ ಸ್ವಾಮಿ ಮಾತ್ರ ನಾನು ನಿಮಗೆ ಪರಿಚಯಿಸ್ತೀನಿ. ಮತ್ತು ನಾನು ಲಾಸ್ಟಲ್ಲಿ ಎಲ್ಲ ಅಲ್ಲಿ ಮೇಲೆ ಇನ್ನೂ ಬೇರೆ ಬೇರೆ ದೇವಸ್ಥಾನಗಳು ಎಲ್ಲ ಗುಡಿಗಳೆಲ್ಲ ನೋಡಿಕೊಂಡು ಮತ್ತೆ ಟ್ರೈ ಮಾಡೋಣ ಅಂತ ಈ ಕಡೆನೇ ಕಾಲಿಟ್ಟೆ, ಎಲ್ಲಿಗೆ ದೇವಸ್ಥಾನ ಹತ್ರ. ಆದರೆ ಇಲ್ಲಿ ಬಂದು ವಾಪಸ್ ಹೋಗ್ಬಿಟ್ಟೆ, ಸ್ವಲ್ಪ ದೂರ ಬಂದು ವಾಪಸ್ ಹೋಗ್ಬಿಟ್ಟೆ. ಆದರೆ ಇಲ್ಲಿ ಏನಪ್ಪ ನಡೀತಂದರೆ ಒಳಗಡೆ ನಾನು ಮೊದಲು ಇಲ್ಲಿ ಬಂದಾಗ ಗಂಗಮ್ಮ ಗುಡಿ ಹತ್ರ ಬಂದಾಗ ಒಳಗಡೆ ಹೋದೆ, ಎಲ್ಲ ಆಯಿತು, ಎಲ್ಲ ಮಾಡಿದೆ, ಹುಡ್ಕಾಡಿದೆ, ಸಿಕ್ಕಿಲ್ಲ ಅಂಥ ಪರಿಸ್ಥಿತಿ ನನಗೆ ಇದಾಗಿತ್ತು. ಆದರೆ ಎಷ್ಟು ಹುಡುಕಿದ್ರೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮತ್ತೆ ನಾನೇನು ಮಾಡಿದೆ, ಆಮೇಲೆ ಗುಡಿ ಮೇಲೆ ಹೋಗ್ಬಿಟ್ಟು ಅಲ್ಲೆಲ್ಲ ವೀಡಿಯೋಗಳು ಮಾಡಿದೆ. ಆದರೆ ವೀಡಿಯೋಗಳು ಮಾಡೋಕ್ಕೇನು ತೊಂದರೆ ಆಗಿಲ್ಲ. ಆದರೆ ದೇವಸ್ಥಾನದ ಒಳಗಡೆ ಮಾಡಬಾರ್ದು ಅಂದರು. ಆದರೂ ಕೂಡ ನಾನು ಈ ದೇವಸ್ಥಾನ ಒಳಗಡೆ ಕಷ್ಟಪಟ್ಟು ಮಾಡಿದೆ. ಅಲ್ಲಿ ಒಬ್ಬ ವ್ಯಕ್ತಿ ಸಿಗ್ದ. ಈ ವ್ಯಕ್ತಿ ನೋಡೋಕ್ಕೆ ಹಿಂಗಿದ್ದಾನೆ, ಸಿಗ್ದ. ನಮ್ಮದು ಕ್ಯಾಲ್ನೂರಂದ, ಅದಂದ ಇದಂದ. ಆದರೆ ನನ್ನನ್ನು ಗುರುತು ಹಿಡ್ದಿಲ್ಲ ಅನ್ಕೊತೀನಿ ಈತ. ಮೋಸ್ಟ್ಲಿ ಇಲ್ಲಿ ಬರ್ತೀನಿ, ಈ ಥರ ಹೂಗಳೆಲ್ಲ ತೊಗೊಂಡು ಹೋಗ್ತೀನಿ ಅಂದ. ಕ್ಯಾಲ್ನೂರಂತೆ ದೇವಸ್ಥಾನದ ಒಳಗಡೆ ಅಂತ ಹೂಗಳು ತೊಗೊಂಡು ಹೋಗ್ತಿದ್ದಾನೆ. ಎಲ್ಲಿಗೆ ತೊಗೊಂಡು ಹೋಗ್ತಿದ್ದಾನೆ ಏನು ಗೊತ್ತಿಲ್ಲ, ಯಾರು ಕೊಟ್ಟರು ಏನು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಓಕೆ, ಈಗ ಏನಪ್ಪ ಅಂದರೆ ದೇವಸ್ಥಾನ ಮೇಲೆ, ದೇವಸ್ಥಾನ ಒಳಗೆ, ಮೇಲ್ಗಡೆ ಹೋಗಿ ತುಂಬ ಫೀಲ್ ಆಯಿತು. ಆದರೆ ಹಣ ಎಲ್ಲಿ ಕಳ್ಕೊಂಡೆ ಅಂತ ಅದೇ ಫೀಲಿಂಗ್ ಇತ್ತು ಮೇಲ್ಗಡೆ. ನನ್ನ ಮನಸ್ಸೆಲ್ಲ ಈ ಗಂಗಮ್ಮ ಗುಡಿ ಕಡೆನೇ ಇತ್ತು. ಯಾಕಂದರೆ ಗಂಗಾದೇವಿ ನನ್ನ ಪರ್ಸ್ನೇ ಇದು ಮಾಡಿಬಿಟ್ಲಲ್ಲ ಅನ್ನೋದು ಒಂದು ಫೀಲಿಂಗು. ಇನ್ನೊಂದು ಫೀಲಿಂಗು, ನನ್ನ ಪರ್ಸ್ ಹೆಂಗೋ ದೇವಸ್ಥಾನದ ಒಳಗಡೆ ಹೋಯ್ತಲ್ಲ ಅನ್ನೋದು ಇನ್ನೊಂದು ಖುಷಿ. ಎರಡನೇದು. ಮೂರನೇದು ಏನಪ್ಪ ಅಂದರೆ, ಯಾರ್ಯಾರೋ ನನಗೆ ಗುರುದಕ್ಷಿಣೆ ಕೊಟ್ಟಿದ್ದಾರೆ. ತುಂಬ ಮಂದಿ ಶಿಷ್ಯರು, ಭಕ್ತರು, ಅಭಿಮಾನಿಗಳೆಲ್ಲ ಗುರುದಕ್ಷಿಣೆ ಕೊಟ್ಟಿದ್ದಾರೆ ಅವ್ರ ಕೈಲಾದ ಮಟ್ಟಿಗೆ. ಆದರೆ ಗುರುಗಳ ಅಂದಮೇಲೆ ದಕ್ಷಿಣ ಕೊಡಬೇಕು, ಅದು ಧರ್ಮ. ನಾವು ವಿದ್ಯೆ ಕಲಿಸ್ತೀವಿ, ಆನ್ಲೈನ್ ಕ್ಲಾಸೆಲ್ಲ ಹೇಳ್ಕೊಡ್ತೀವಿ ಗುರುಕುಲದಲ್ಲಿ. ಅವ್ರು ದಕ್ಷಿಣ ಕೊಡಬೇಕು. ಎಲ್ಲಾದರೂ ಹೋಮ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ ಹೋದಾಗ ಕೊಡಬೇಕು. ಆದರೆ ಗಂಗಮ್ಮ ಗುಡಿನಲ್ಲಿ ದಕ್ಷಿಣೆ ಹಾಕೋಕ್ಕೆ ಪರ್ಸ್ ತೆಗ್ದೆ, ದಕ್ಷಿಣೆ ಹಾಕಿದೆ. ಮತ್ತು ಪರ್ಸು ನಾನು ಬ್ಯಾಗಲ್ಲಿ ಇಡ್ತೀನಿ, ಎಡಗೈಯಲ್ಲೇ ಬ್ಯಾಗಲ್ಲಿ ಇಟ್ಕೊಂಡು ಈ ಕಡೆ ಬಲಗೈಯಲ್ಲಿ ದಕ್ಷಿಣ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಆ ಟೈಮಲ್ಲಿ ಅದು ಮಿಸ್ಟೇಕ್ ಆಗಿದೆ. ಒಂದನೇದು. ಎರಡನೇದು, ಯಾರೋ ಕೆಲವರೆಲ್ಲ ಏನು ಮಾಡ್ತಾರೆ, ಗುರುದಕ್ಷಿಣೆ ನನಗೆ ಹಾಕಿದ್ದಾರೆ. ಅವರು ಎಲ್ಲೆಲ್ಲಿ ನ್ಯಾಯವಾಗಿ ಸಂಪಾದನೆ ಮಾಡಿದ್ರೋ ಗೊತ್ತಿಲ್ಲ, ಇನ್ಯಾರೋ ಅನ್ಯಾಯದಿಂದ ಸಂಪಾದನೆ ಮಾಡಿ ನನಗೆ ಗುರುದಕ್ಷಿಣೆ ಹಾಕಿದ್ರೋ ಗೊತ್ತಿಲ್ಲ. ಅದು ಈಗ ಈ ಜಗನ್ಮಾತೆಗೆ, ಶ್ರೀದೇವಿ, ಆದಿಶಕ್ತಿ, ಪರಾಶಕ್ತಿ, ನವಶಕ್ತಿ, ಅಷ್ಟೈಶ್ವರ್ಯ ಮತ್ತು ಗಂಗಾದೇವಿಗೆ ತಲುಪಿದೆ. ಇಷ್ಟಿಗೆ ನಾನು ತೃಪ್ತಿ ಪಡ್ಕೊಂಡೆ. ಇನ್ನೂ ಕೆಲವರು ಬೈಕೊಂಡಿದ್ದಾರೆ, ಕೆಲವು ವಿಲನ್ಗಳಿದ್ದಾರೆ ನನಗೆ ಶಿಷ್ಯರು, ಕೆಲವರು ವಿಲನ್ ಶಿಷ್ಯರು, ಅವರೆಲ್ಲ ಬೈಕೊಂಡಿದ್ದಾರೆ. ಅವ್ರದ್ದು ಕೂಡ ಈ ಗಂಗಮ್ಮನಿಗೆ ತಲುಪಿಸಿದ್ದೀನಿ ಅಂತ ನಾನು ತೃಪ್ತಿ ಪಡ್ಕೊಳ್ಳೋದು ಇಷ್ಟೇ. ಯಾರ್ಯಾರೋ ಕೆಟ್ಟದಾಗ ಸಂಪಾದನೆ ಮಾಡಿ, ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡಿ ನನಗೆ ಗುರುದಕ್ಷಿಣೆ ಹಾಕಿರ್ತಾರೆ, ಆ ದುಡ್ಡು ಈಗ ಇಲ್ಲಿ ಹೋಗಿದೆ ಅಂತ ತಿಳ್ಕೊತೀನಿ. ಯಾರ್ಯಾರು ಕೆಟ್ಟವರು ಕೆಟ್ಟ ದಾರಿಯಲ್ಲಿ ಸಂಪಾದನೆ ಮಾಡಿ ನನಗೆ ಗುರುದಕ್ಷಿಣೆ ಹಾಕಿರ್ಬೋದು ಅವ್ರದ್ದು ಎಲ್ಲರದು ಒಂದೊಂದು ರೂಪಾಯಿ ಒಟ್ಟಾರೆ ಇಲ್ಲೊಂದು 2,500 ಹಣ ಈ ಆದಿಶಕ್ತಿ ಪರಾಶಕ್ತಿ ಗಂಗಮ್ಮನಿಗೆ ತಲುಪಿದೆ. ದೇವಸ್ಥಾನದ ಒಳಗಡೆ ಮಿಸ್ ಆಗಿದೆ ಪರ್ಸು. ಎಷ್ಟು ಹುಡುಕಾಡಿದ್ರೂ ಸಿಗಲಿಲ್ಲ. ನಾನು ತೃಪ್ತಿ ಪಟ್ಕೊಳ್ಳೋದಿಷ್ಟೇ. ಎಲ್ಲರಿಗೂ ಆ ದೇವಿ ಯಾವ ರೀತಿ ಯಾರ್ಯಾರ ಕರ್ಮಕ್ಕೆ ಯಾವ ಫಲ ಕೊಡಬೇಕು ಅದನ್ನು ಕೊಡಲಿ. ಆ 2,500 ಬೇರೆಯವ್ರದ್ದು ಯಾರ್ಯಾರೋ ನನಗೆ ಕೊಟ್ಟಿದ್ದರು. ಅದು ನಾನು ಹೇಳೋದಿಷ್ಟೇ. ಈಗ ನನ್ನ ಜೀವನದಲ್ಲಿ ಆಗಾಗ ನನಗೆ ಸ್ವಲ್ಪ ಫೀಲಿಂಗ್ ಇತ್ತು, ಯಾರ್ಯಾರೋ ಎಲ್ಲೆಲ್ಲಿ ಯಾವ ರೀತಿ ಸಂಪಾದನೆ ಮಾಡಿ ನನಗೆ ಗುರುದಕ್ಷಿಣೆ ಹಾಕಿದ್ದಾರೋ ಗೊತ್ತಿಲ್ಲ ಅಂತ.
ಆ ಪಾಪದ ದುಡ್ಡೆಲ್ಲ ನಾನು ಅನುಭವಿಸ್ಬೇಕಂತ ಎಷ್ಟೋ ಸಾರಿ ಅನಿಸ್ತಿತ್ತು. ನಿಯತ್ತಾಗಿ ಕಷ್ಟಪಟ್ಟು ಯಾರನ್ನ ಸಂಪಾದನೆ ಮಾಡಿದರೆ ಅವ್ರು ₹1 ಕೊಡಲಿ ನನಗೆ, ಅದು ನನಗೆ ಕೋಟಿ ರೂಪಾಯಿ ಕೊಟ್ಟಂಗಲ್ವಾ. ಅದೇ ಕೆಟ್ಟವರು ಎಷ್ಟೆಷ್ಟೋ ಕೊಟ್ಟರು ಕೂಡ ಅದು ಪ್ರಯೋಜನ ಇಲ್ಲ. ಈ ರೀತಿ ಫೀಲಿಂಗ್ ಇತ್ತು. ಸದ್ಯಕ್ಕೆ ನನ್ನ ಜೀವನದಲ್ಲಿ ಹಣ ಕಳ್ಕೊಂಡಿಲ್ಲ. ಈ ದೇವಸ್ಥಾನದ ಒಳಗಡೆ ಇವತ್ತು ನಾನು ಕಳ್ಕೊಂಡಿದ್ದೀನಿ. ನನಗೆ ತೃಪ್ತಿ ಇದೆ. ಆ ಜಗನ್ಮಾತೆನೇ ಆ ಹಣನ ತಗೊಂಡಿದ್ದಾಳೆ. ಆಕೆ ಇಚ್ಛೆ ಇಲ್ಲದೆ ಏನು ನಡೆಯಲ್ಲ ಅಲ್ವಾ. ದೇವಿ, ಆ ಮಹಾದೇವನ ಇಚ್ಛೆ ಇಲ್ಲದೆ ಏನು ನಡೆಯಲ್ಲ. ಓಕೆ ಅವರೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಓಂ ಶಾಂತ.